ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ನಲ್ಲಿ ಬರ್ತಾ ಇರತಕ್ಕಂತಹ 4ನೇ ಸೆಮಿಸ್ಟರ್ ಬಿ ಎನಲ್ಲಿ ಬರ್ತಾ ಇರತಕ್ಕಂಥ ಅಬ್ಬ ಮತ್ತು ಬಲಿ ಅಂತಕ್ಕಂಥ ಒಂದು ಕಥೆಯನ್ನು ನಾವಿವತ್ತು ನೋಡ್ತಾ ಹೋಗೋಣ. ಈ ಕಥೆಯನ್ನು BT ಲಲಿತಾ ನಾಯಕ್ ಅವರು ಬರೆದಿರ್ತಕ್ಕಂಥದ್ದು. ಈ ಒಂದು ಕಥೆಯಲ್ಲಿ ದೇವರ ಹೆಸರಿನಲ್ಲಿ ಹೇಗೆ ಮೋಸ ಶೋಷಣೆಗಳು ನಡೀತಾ ಹೋಗ್ತವೆ ಅನ್ನೋದನ್ನು ಈ ಒಂದು ಕಥೆಯ ಮೂಲಕವಾಗಿ ತಿಳ್ಕೊಳ್ತಾ ಹೋಗ್ಬೋದು. ಈ ಶೋಷಣೆ ಯಾವ ಮಟ್ಟಕ್ಕೆ ಇರುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನು ಜೀತಗಾರನನ್ನಾಗಿ ಮಾಡ್ತಕ್ಕಂತಹ ಮಟ್ಟಕ್ಕೆ ಈ ಶೋಷಣೆ ಅನ್ನೋದನ್ನು ಮಾಡ್ತಾ ಹೋಗ್ತಿದ್ದಾರೆ. ದೇವರ ಹೆಸರಿನ ಆಚರಣೆಗಳಾಗಲಿ, ಈ ಆಚರಣೆಗಳನ್ನು ಮಾಡೋದ್ರ ಮೂಲಕವಾಗಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಬಡತನಕ್ಕೆ ತಳ್ಳತಕ್ಕಂತಹ ರೀತಿಯನ್ನು ಕೂಡ ನಾವು ಈ ಒಂದು ಕಥೆಯ ಮೂಲಕವಾಗಿ ತಿಳ್ಕೊಳ್ತಾ ಹೋಗ್ಬೋದು. ಸೊ ಹಾಗೆ ಈ ಬಡತನದ ಮೂಲಕವಾಗಿ ಸಾಮಾಜಿಕವಾಗಿ ಅನ್ಯಾಯ, ಸಾಮಾಜಿಕವಾದ ಶೋಷಣೆ, ಸಾಮಾಜಿಕವಾಗಿರ್ತಕ್ಕಂತಹ ಬಡತನ ಇವೆಲ್ಲವೂ ಕೂಡ ಈ ಕಥೆಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ. ಇವೆಲ್ಲವನ್ನು ನೋಡಿದಾಗ ಸಮಾಜದಲ್ಲಿ ಒಂದು ಬದಲಾವಣೆ ಅನ್ನೋದು ತೀರಾ ಮುಖ್ಯವಾಗಿ ಬೇಕೇ ಬೇಕಾಗಿದೆ ಅನ್ನೋದನ್ನು ಕೂಡ ಇದರೆಲ್ಲ ಅರ್ಥ ಮಾಡ್ಕೊಳ್ತಾ ಹೋಗೋದಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ಕಥೆಯನ್ನು ನೋಡ್ತಾ ಹೋಗೋಣ. ಊರ ಮುಂದಿರ್ತಕ್ಕಂಥ ಅಮ್ಮನ ಗುಡಿಯಿಂದ ಎಡೆಬಿಡದೇ ಇರತಕ್ಕಂಥ ತಮಟೆಯ ಸೌಂಡು ಜೋರಾಗಿ ಕೇಳ್ತಾ ಬರ್ತಾ ಇದೆ. ಆ ಹಳ್ಳಿಯಲ್ಲಿ ಹಬ್ಬದ ಸಂಭ್ರಮ ಅನ್ನೋದು ಎಲ್ಲೆಡೆ ಮನೆ ಮಾತಾಗೋಗಿದೆ. ಬಡವ ಬಲ್ಲಿದ ಅಂತಕ್ಕಂಥ ಯಾವ ಭಿನ್ನಾಭಿಪ್ರಾಯಗಳಿಲ್ಲದೆ ಎಲ್ಲರೂ ಕೂಡ ಆ ಒಂದು ಮಾನರಾಗಿರ್ತಕ್ಕಂಥವ್ರು, ಆ ಒಂದು ಊರಲ್ಲಿ ಗರೀಬರು ಅಂದರೆ ಬಡವರೇ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಎಲ್ಲರೂ ಕೂಡ ಸಿರಿವಂತರು ಭಾಗ್ಯವಂತರು ಇರತಕ್ಕಂಥ ಹಳ್ಳಿ ಆಗೋಗಿತ್ತೇನೋ ಅಂಥೇಳಿ ಅನ್ನಿಸ್ತಾ ಹೋಗುತ್ತೆ. ಪ್ರತಿಯೊಂದು ಮನೆಯ ಮುಂದೆಯೂ ಕೂಡ ಸಗಣಿ ನೀರು ಹಾಕಿರ್ತಕ್ಕಂಥದ್ದು, ಸಾರಿಸಿರೋದು, ರಂಗೋಲಿ ಬಿಟ್ಟಿರೋದು, ಮಣೆ ಹಾಕಿರೋದು ಎಲ್ಲ ಹಿಡಿಯಷ್ಟು ಕಾಳು ಹಾಕಿ ಸುರಿದು ಮಾರಮ್ಮನ ಕಳಶವನ್ನು ಪ್ರತಿಷ್ಠಾಪಿಸಿದ್ರು. ಹಾಗೆ ಅದಕ್ಕೆ ಬೇವಿನ ಸೊಪ್ಪು, ಕೆಂಪು ಕಣಗಿಲೆ, ಕೆಂಪು ದಾಸವಾಳ, ಚೆಂಡು ಮಲ್ಲಿಗೆ, ಅರಿಶಿನ, ಕುಂಕುಮ, ಧೂಪ, ದೀಪಾದಿಗಳಿಂದ ಅಲಂಕೃತಳಾಗಿರ್ತಕ್ಕಂಥ ಅಮ್ಮ ಒಬ್ಬೊಬ್ಬರಿಗೆ ಅವರ ಶಕ್ತ್ಯಾನುಸಾರವಾಗಿ ಕುರಿ, ಮೇಕೆ, ಕೋಳಿ ಬಲಿಯನ್ನು ಕೊಟ್ಟು ಅಮ್ಮನನ್ನು ಸಂತೃಪ್ತಿಗೊಳಿಸಬೇಕು ಅಂಥೇಳಿ ಅಲ್ಲಿನ ಜನ ನಡ್ಕೊಳ್ತಾ ಇದ್ರು. ಹಾಗೆ ಜನ ಹೇಗೆ ನಡ್ಕೊಳ್ತಾ ಇದ್ರೋ ಹಾಗೆ ಆ ಊರಿನಲ್ಲಿರ್ತಕ್ಕಂಥ ಒಬ್ಬ ಸಣ್ಣ ಅವನು ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಹಬ್ಬವನ್ನು ಮಾಡಬೇಕು ಅಂಥೇಳಿ ಮುಂದಾಗ್ತಾ ಹೋಗ್ತಾನೆ. ಅವನಿಗೂ ಹೇಗೋ ಆಗಿ ಹಬ್ಬವನ್ನು ಮಾಡೋಕ್ಕೆ ಅಂಥೇಳಿ ಮುಂದಾಗ್ತಾನೆ. ಆ ಹಬ್ಬವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ತನ್ನ ಸಂಬಂಧಿಕರಿಗೆಲ್ಲರಿಗೂ ಕೂಡ ಅವನೇನು ಮಾಡ್ತಾನೆ, ಮನೆಗೆ ಬರಬೇಕು, ಹಬ್ಬ ಮಾಡ್ತಿದ್ದೀವಿ ಬರೀ ನೀವು ಅಂಥೇಳಿ ಎಲ್ಲರನ್ನ ಕರೆದಿರ್ತಾನೆ. ಸೊ ಆದ್ದರಿಂದ ಮನೆ ಗಿಜಿಗುಡ್ತಾ ಇದೆ. ಮನೆಯಲ್ಲಿರ್ತಕ್ಕಂಥ ಅವನ ಹೆಂಡತಿ ಕೆಂಚಿ ಕಡ್ಡಿ ಜರಿಯಂಚಿನ ಸೀರೆಯನ್ನು ಉಟ್ಕೊಂಡು ಎಲ್ಲ ಕಡೆ ಕೆಲಸಗಳನ್ನು ಮಾಡೋ ರೀತಿಯಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದಾವೆ. ಸಣ್ಣ ಕೋಳಿ ತತ್ತಿಯಂತೆ ಬೆಳ್ಳಗೆ ಹೊಳಿತಿದ್ದ ಒಂದು ಪಂಚೆಯನ್ನು ಹಾಕ್ಕೊಂಡಿರ್ತಾನೆ. ಅದೇ ಆ ಊರಿನಲ್ಲಿರ್ತಕ್ಕಂಥ ಒಬ್ಬ ದರ್ಜಿ ನರಸೋಜಿಯ ಬಳಿ ಹೆಚ್ಚಿನ ಕೂಲಿ ಕೊಟ್ಟು ಅರ್ಜೆಂಟಾಗಿ ಹೊಲಿಸ್ಕೊಂಡಿರ್ತಾನೆ. ತುಂಬುದೋಳು ಉದ್ದ ಆಗಿದೆ, ಮಡಚಿಕೊಂಡು ಹೆಗಲ ಮೇಲೆ ಒಂದು ಹೊಸದಾಗಿರ್ತಕ್ಕಂಥ ಟವಲನ್ನು ಹಾಕ್ಕೊಂಡು ಆ ಸೋಗೆ ಗರಿಯ ಸಂದಿಯಲ್ಲಿರ್ತಕ್ಕಂಥ ಒಂದು ಆಚೆ ವರ್ಷ ಸಿಕ್ಸಿರ್ತಕ್ಕಂಥ ಚೂರಿಯನ್ನು ಹುಡುಕಾಡ್ತಕ್ಕಂತಹ ಸಂದರ್ಭದಲ್ಲಿ 6 ಜನ ಮಕ್ಕಳು ಅವನಿಗೆ, 3 ಗಂಡು 3 ಹೆಣ್ಣು. ಅವ್ರಿಗೂ ಕೂಡ ಅವರವರ ಅಳತೆಗೆ ತಕ್ಕ ಹಾಗೆ ಅಂಗಿ ಚಡ್ಡಿ ತಂದಿದ್ದ. ಮೊದಲನ ಹುಡುಗನ ಅಂಗಿ ಹಾಕ್ಕೊಂಡಿದ್ರೆ ಅವನು ಮಂಡಿವರೆಗೂ ಕಾಣ್ತಾ ಇತ್ತು. ಕುಳಿತಾಗ ಬಗ್ದಾಗ ಅಕಸ್ಮಾತ್ ಆಗಿ ಒಮ್ಮೊಮ್ಮೆ ಚಡ್ಡಿ ದರ್ಶನ ಆಗ್ತಾಯಿತ್ತು. ಅವನಿಗಿಂತ ಇನ್ನೊಬ್ಬ ಸಣ್ಣ ಇದ್ದ, ಅವನಿಗೆ ಮಂಡಿಯಿಂದ ಗೇಣುದ್ದ ಕೆಳಗಡೆವರೆಗೂ ಇರ್ತಕ್ಕಂತಹ ಒಂದು ಬಟ್ಟೆ. ಅಯ್ಯಯ್ಯೋ ಏನರೋ ಇವ್ನ ಅಂಗಿ ನೋಡ್ರಲೇ ಏಟುದ್ದೈತೆ, ಒಳಗೆ ಚಡ್ಡಿನೇ ಹಾಕ್ಕೊಂಡಿಲ್ರೋ ಅಂಥೇಳಿ ಮಾತಾಡ್ತಾ ಇದ್ದರೆ, ಇಲ್ಲಿ ನೋಡ್ರಲೇ ಹೊಸ ಚಡ್ಡಿ ಹಾಕ್ಕೊಂಡಿರೋದನ್ನು ಅಂಥೇಳಿ ಅಂಗಿಯನ್ನು ಎತ್ತಿ ತೋರಿಸ್ಬೇಕಾಗಿರ್ತಕ್ಕಂಥ ಮಟ್ಟಕ್ಕೆ ಆ ಅಂಗಿ ಅಶುದ್ಧ ಇತ್ತು. 3ನೇವನಂತೂ ಹಿಮ್ಮಡಿಯನ್ನೇ ಮುಟ್ಬಿಡ್ತಿತ್ತು. ಪಾಪ ಓಡಾಡೋಕ್ಕಾಗ್ತಾ ಇರಲಿಲ್ಲ ಹೊಸ ಅಂಗಿ ಅಂಥೇಳಿ ಮಮಕಾರದಿಂದ ಆ ಪರಿಸ್ಥಿತಿ ಹಿಂಗೆ ಇರಲಿ ಅಂಥೇಳಿ ಸಹಿಸ್ಕೊಂಡಿದ್ದ. 3 ಜನ ಹುಡುಗರದ್ದು ಈ ಪರಿಸ್ಥಿತಿ ಆದರೆ ಇನ್ನು 3 ಜನ ಹುಡುಗಿರಿದ್ರಲ್ಲ ಅವ್ರ ಪರಿಸ್ಥಿತಿ ಹೆಂಗೆ, ಸೇಮ್ ಅವ್ರದ್ದು ಹಂಗೆ ಇತ್ತು. ಆ ಚೀಟಿ ಲಂಗವನ ಮೊದಲನೇವಳು ಪುಟ್ಟಿ ಓಡಾಡುವಾಗ ಅದು ನೆಲನ ಸಾರಿಸ್ಕೊಂಡು ಓಡೋದಂಗಿತ್ತು. ಈಟೊಂದು ಯಾಕಮ್ಮಿ ಹೊಲಿಸ್ಕೊಂಡೆ ಅಂಥೇಳಿ ಕಂಡ್ಕೊಂಡವರೆಲ್ಲರೂ ಕೂಡ ಹೇಳಿದ ಮೇಲೆ, ನೀರಿಗೆ ಹಾಕಿದ ಮೇಲೆ ಸಣ್ಣಗಾಗ್ತಾಯಿದ್ದು ಬಿಡು ಅಂಥೇಳಿ ನಮ್ಮಪ್ಪಂಗೆ ದರ್ಜಿ ಹೇಳೋನೆ ಅಂಥೇಳಿ ಆ ಮಾತನ್ನು ಏನು ಮಾಡ್ತಾಳೆ, ಇಸ್ಕೊಳ್ತಾಳೆ. ಮ್ಯಾಲೆತ್ತಿ ಸಿಗಸ್ಕ ಹಂಚೆಲ್ಲ ಕರಗಾಗ್ತೈತಿ ಅಂಥೇಳಿ ಸಲಹೆ ಕೊಟ್ಟರೆ, ಸ್ವಲ್ಪ ಹಬ್ಬ ಮುಗಿಯೋವರೆಗೂ ಕೂಡ ನನ್ನ ಇಷ್ಟ ಬಂದಂಗೆ ಇರಬೇಕಲ್ವಾ ಅಂಥೇಳಿ ಮೇಲೆತ್ತಿ ಬಿಗಿಯೋದಕ್ಕೂ ಕೂಡ ಅವಳಿಗೆ ಇಷ್ಟ ಆಗಲಿಲ್ಲ. ಅದಾದ ನಂತರ
ಲಂಗದಲ್ಲಿ ಮುಳುಗೋಗಿರ್ತಕ್ಕಂಥ ಇನ್ನೊಂದು ಹುಡುಗಿ ಎಲ್ಲಾದರೂ ನಾನು ತೊಡರು ಬಿದ್ದುಬಿಡ್ತೀನೇನೋ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಹಾಗೋ ಹೀಗೋ ಸಿಗಿಸ್ಕೋತಾಳೆ. ಅದಾದಮೇಲೆ ತಾಯಿಯ ಸೊಂಟದಲ್ಲಿರ್ತಕ್ಕಂತಹ 3ನೇವಳು ಅಂಟ್ಕೊಂಡಿರ್ತಂಥ ಹುಡುಗಿ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಟ್ಟಿತ್ತು. ಅದು ಪೂರ್ತಿ ಲಂಗಮಯವಾಗಿ ಆ ಒಂದು ಹೆಣ್ಣು ಕಾಣ್ತಾ ಹೋಗ್ತಾ ಇತ್ತು. ಅದೇ ಟೈಮಲ್ಲಿ ಅಧಿಕವಾಗಿರ್ತಕ್ಕಂಥ ಹರಳೆಣ್ಣೆ ಆಗಲಿ, ಹಣೆ, ಕೆನ್ನೆ, ಕಿವಿಗುಂಟ ಧಾರಾಕಾರವಾಗಿ ಹೊಳಿತಾ ಇರೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದಾರೆ. ಹಾಗೆ ಅವ್ರ ಮನೆಯಲ್ಲಿ ಪ್ರತಿದಿನ ರೊಟ್ಟಿಗಾಗಿ ಬಾಯಿ ಬಿಡಬೇಕಾಗಿರ್ತಕ್ಕಂಥವ್ರು ಇವತ್ತು ಅಜೀರ್ಣ ಅಂತಕ್ಕಂಥ ತಿನ್ನಕ್ಕಾಗದೇ ಇರತಕ್ಕಂಥ ಅಷ್ಟು ಕಳ್ಳೆಪುರಿ, ಚಕ್ಲಿ, ಪಕೋಡ, ಬತ್ತಾಸ ಅವ್ರ ಮನೇಲಿ ತುಂಬಿ ತುಳುಕಾಡ್ತಾ ಹೋಗ್ತಾ ಇದೆ. ಅದ್ರ ಜೊತೆಗೆ ಮಸಾಲೆ ಅರಿತಿರ್ತಕ್ಕಂಥ ಚಿಗವನಿಂದ ತೆಂಗಿನಕಾಯಿ ಚೂರನ್ನು ಕೂಡ ಇಸ್ಕೊಂಡು ತಿಂತಾ ಇದ್ದಾರೆ. ಆಮೇಲೆ ಅಮ್ಮನಿಗೆ ಮರೆ ಹೋಯ್ತಾರೆ, ನೋಡೋಗ್ರಿ ನೀವು ಕೈ ಮುಕ್ಕೊಳ್ರಿ ಅಂಥೇಳಿ ಸಣ್ಣವಿನ ಅಕ್ಕ ಮಾದೇವಕ್ಕ ಎಲ್ಲ ಹುಡುಗರಿಗೂ ಹೇಳ್ತಾ ಇದ್ದಾಳೆ. ಕಳಸದಲ್ಲಿ ತಂದಿರತಕ್ಕಂತಹ ಪೂಜಿಸಿರತಕ್ಕಂಥ ಅಮ್ಮನನ್ನು ತೆಗೆದುಕೊಂಡು ಸಣ್ಣವಿನ ಸಂಬಂಧಿ ಕರ್ರಂಗ ಆ ಕಳಸವನ್ನು ಇಟ್ಟು ಅಲ್ಲಿ ಆ ಟಗರನ್ನು ಎಳ್ಕೊಂಬಂದ್ಮೇಲೆ ಇವನು ಹಿಂದ್ಗಡೆ ಕಾಲನ್ನು ಇಟ್ಕೊಳ್ತಾನೆ. ಕೆಂಚಿಯ ತಮ್ಮ ಗೋವಿಂದ ಮಚ್ಚಿಡ್ಕೊಂಡು ಏನೊಂದೇಟು ಹಾಕಬೇಕು ಅಂಥೇಳಿ ಕಾಯ್ತಾ ಇರತಕ್ಕಂಥ ಸಂದರ್ಭದಲ್ಲೇ ಅಲ್ಲಿ ಕೆಂಪ, ಬಸಜ್ಜ, ಜುಟ್ಟಿಮ್ಮ ಇವರೆಲ್ಲರೂ ಕೂಡ ಹೆಂಗೆ ಕುರಿಯನ್ನು ಕಡಿತಾರೆ, ಮೇಕೆಯನ್ನು ಕಡಿತಾರೆ ಅಂಥೇಳಿ ನೋಡೋದಕ್ಕೆ ನಿಂತಿರ್ತಾರೆ. ಸರಿ, ಸಣ್ಣ ಮಂಗಳಾರತಿ, ಅಮ್ಮನಿಗೆ ಮಂಗಳಾರತಿ ಮಾಡ್ತಾನೆ, ತೀರ್ಥವನ್ನು ಟಗರಿನ ಮೇಲೆ ಹಾಕ್ತಾನೆ, ಹೂವು ಕುಂಕುಮ ಎಲ್ಲವನ್ನು ಹಾಕ್ತಾನೆ. ಅದಾದ ಮೇಲೆ ಆ ತಣ್ಣನೆಯ ನೀರು ಬಿದ್ದಿದ ತಕ್ಷಣ ಟಗರು ಒಂದೇ ಸಲ ಮೈಯನ್ನು ಕೊಡೋಬಿಡತ್ತೆ. ಅದನ್ನೇ ಕಾಯ್ತಾ ಇರ್ತಕ್ಕಂಥ ಬಸಜ್ಜ ಅಪ್ಪಣೆ ಕೊಟ್ಲು ಅಮ್ಮ ಹಾಕೋ ಗೋವಿಂದ ಅಂತ ಹೇಳಿದ ತಕ್ಷಣ ಅವನು ತನ್ನ ದೇಹದ ಶಕ್ತಿಯನ್ನೆಲ್ಲವನ್ನು ಬಿಟ್ಟು ಒಂದೇ ಸಲ ಆ ಕುರಿಯನ್ನು ಕಡಿತಾನೆ. ಕಡ್ದಿದ ತಕ್ಷಣ ರುಂಡ ಒಂದು ಕಡೆ ಬೀಳತ್ತೆ, ಮುಂಡ ಇನ್ನೊಂದು ಕಡೆ ಬಿದ್ದ ಮೇಲೆ ಅದರೊಳಗಡೆಯಿಂದ ಹೋಗ್ತಾ ಇರ್ತಕ್ಕಂಥ ರಕ್ತವನ್ನು ಒಂದು ಕಡೆ ಶೇಖರಣೆ ಮಾಡ್ಕೊಳ್ತಾರೆ. ಒಂದು ಸ್ವಲ್ಪ ಹೊತ್ತು ಬಿದ್ದು ಒದ್ದಾಡ್ತದೆ. ಆಮೇಲೆ ಅಮ್ಮನ ಮುಂದಿರಿಸಿರ್ತಕ್ಕಂತಹ ರುಂಡದಿಂದ ನಿಧಾನಕ್ಕೆ ರಕ್ತ ಹೋಗ್ತಾ ಇರುತ್ತೆ. ಕುಂಕುಮ, ಕೆಂಪು ಹೂಗಳ ನಡುವೆ ಭೀಕರವಾಗಿ ವಿರಾಜಿಸ್ತಿದ್ದ ಅಮ್ಮನನ್ನು ಮಕ್ಕಳೆಲ್ಲ ನೋಡಿ ಭಯ ಭಕ್ತಿಯಿಂದ ಕೈ ಮುಕ್ಕೊಂಡು ನಿಂತ್ಕೊಳ್ತಾರೆ. ನಮ್ಮವನೇ ತಾಯಿ, ವರ್ಷ ಹೀಗೆ ಹಬ್ಬ ಮಾಡ್ತಕ್ಕಂಥ ಶಕ್ತಿಯನ್ನು ನನಗೆ ಕೊಡು ಅಂಥೇಳಿ ಮತ್ತೆ ಸಣ್ಣ ಮತ್ತು ಕೆಂಚಿ ಇಬ್ಬರು ಆ ಅಮ್ಮನ ಮುಂದೆ ನಿಂತ್ಕೊಂಡು ಕೇಳ್ಕೊಳ್ತಾರೆ. ಸರಿ, ಎಲ್ಲ ಕಡ್ದಾಯಿತು. ಆಮೇಲೆ ಮನೇಲಿರ್ತಕ್ಕಂತಹ ಗಂಡಸರು ಪಳಗಿದ ಕೈಗಾರಿಕೆ ಆಗಿರೋದ್ರಿಂದ ಚೂರಿನ ಹಿಡ್ಕೊಂಡು ಬೇಗ ಚಕ 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 ಅಂಥೇಳಿ ಮಾಂಸವನ್ನು ಕೊಯ್ದು ರಾಶಿ ಹಾಕ್ತಾರೆ. ಒಳಗಡೆ ಹೆಂಗಸರು ಅಷ್ಟೇ ಚುರುಕಿನಿಂದ ಮೆಣಸಿನ್ಕಾಯಿ ಇರೋದು, ಮಸಾಲೆ ಮಾಡೋದು, ಇವೆಲ್ಲ ಅಡುಗೆ ಕೆಲಸದಲ್ಲಿ ಬಿಸಿಯಾಗೋಗಿದ್ದಾರೆ. ಅಡುಗೆ ಮುಗಿದ ತಕ್ಷಣ ಅಮ್ಮನಿಗೆ ನೈವೇದ್ಯ ತೋರಿಸ್ಕೊಂಡು ಕೂಡ ಗುಡಿಗೆ ಹೋಗಿ ತೋರಿಸ್ಕೊಂಬಂದರು. ಯಥಾ ಪ್ರಕಾರವಾಗಿ ಗಂಡಸರು ಮೊದಲನೇ ಪಂಕ್ತಿಗೆ ಕೂತ್ಕೊಳ್ತಾರೆ, ಅವರೊಡೆ ಮಕ್ಕಳು ಕೂಡ ಕೂತ್ಕೊಳ್ತಾರೆ. ಇಬ್ಬರು ಮೂವರಂತೆ ಕೂತ್ಕೊಂಡು ಊಟ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲೇ ಅಷ್ಟೊತ್ತಿಗಾಗಲೇ ಸಾರಾಯನ್ನು ಪೋಣಿಸ್ಕೊಂಡಿರ್ತಕ್ಕಂಥ ಸಣ್ಣ ತಾನು ಉಣ್ಣೋದಕ್ಕಿಂತ ಹೆಚ್ಚಾಗಿ ಪಕ್ಕದಲ್ಲಿರ್ತಕ್ಕಂಥವ್ರನ್ನು ಮಾತಾಡಿಸ್ತಾ ಹೋಗ್ತೀಯೇ, ತೊಡಗ್ತಾ ಹೋಗ್ತೀಯೇ. ಉಣ್ರಿ, ನೀಡಿಸ್ಕೊಂಡು ಹೊಟ್ಟೆ ತುಂಬ ಉಣ್ರಿ, ನೀವೇನು ನಮ್ಮ ಮನೆಗೆ ಆಗಲೆಲ್ಲ ಬರೋರಲ್ಲ, ವರ್ಷಕ್ಕಂದಪ್ಪ ಕರೆದೇ ಬರೋರು, ಇಲ್ಲದಿದ್ರೆ ಯಾವಳು ಇಲ್ಲ. ಏನೋ ಈ ವರ್ಷ ಅಮ್ಮಂದಯ್ಯ ನನ್ನ ಮ್ಯಾಲಿತ್ತು, ಸಾವುಕಾರ ದೊಡ್ಡ ಮನ್ಸು ಮಾಡಿದರು, ಅದಕ್ಕೆ ನಾನು 4 ಮಾಡಿದ್ದೀನಿ. ಆ ಮಹಾತಾಯಿಯ ಅರ್ಕೆಯನ್ನು ತೀರಿಸಿ ನಾನು ಕೂಡ ಪಾವನ ಆಗೋಗಿದ್ದೀನಿ. ದಿಟ ಕಣಪ್ಪ, ಈ ನಮ್ಮ ಅವ್ವನ ದಯ ನಮ್ಮ ಮ್ಯಾಲಿದ್ರೆ ಇಟೆಲ್ಲ ಸಂಭ್ರಮ ಮಾಡೋಕ್ಕಾಯ್ತದ? ಹಂಗೇಳಿ ನಮ್ಮಪ್ಪ ದಯ ಇಲ್ದಿದ್ರೆ ನನ್ನಂತ ನರ್ಮನ್ಸನ ಕೈಯಾಗಿ ಹಿಂಗೆಲ್ಲ ಮಾಡೋಕ್ಕಾಗ್ತದ ಅಂಥೇಳಿ ಸಣ್ಣ ಶೀಶೆಯಿಂದ ಇನ್ನೂ ಸ್ವಲ್ಪ ಜಾಸ್ತಿಯನ್ನು ಹೇರಿಸ್ಕೊಂಡು, ಅಜ್ಜ ತಗೋ ನೀನು ಸ್ವಲ್ಪ ಕ್ವಾಯ್ದನ್ನ ಕುಡಿ ಅಂತ ಹೇಳ್ತಾನೆ. ಅವನು ಅದಕ್ಕೆ ಬಸಜ್ಜ, ಮೊದಲು ನೀನು ಕುಡಿಯಪ್ಪ, ಆಮೇಲೆ ನಾನು ಕುಡಿತೀನಿ ಅಂಥೇಳಿ. ಅದೆಲ್ಲ ಆಗಲ್ಲ, ನೀನು ಹಿರೇ ಮನ್ಸ, ನೀನು ಕುಡಿಬೇಕು ಫಸ್ಟು, ನಾನು ಮೊದಲು ಕುಡಿಯೋಕ್ಕಾಗ್ತದ? ಇಲ್ಲ ನೀನು ತಗೋ ಅಂತ ಹೇಳ್ಬಿಟ್ಟು ಸಣ್ಣ ಬಸಜ್ಜನಿಗೆ ಕೊಡ್ತಾನೆ. ಅದಾದಮೇಲೆ ಇಬ್ಬರು ಎಲ್ಲ ಕೂತ್ಕೊಂಡು ಊಟ ಮಾಡ್ತಾರೆ. ಬಸಜ್ಜ ಕುಡಿದಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಮತ್ತೆ ಇವನು ಕುಡಿತಾನೆ. ಕೆಂಚಿ ಇನ್ನೊಂದು 2 ಸೌಟ್ ಭಾಳ ತಂದಿವ್ರು, ಎಲ್ಲರಿಗೂ ಬಡಿಸೆ ಅಂತ ಹೇಳ್ತಾನೆ. ಆಮೇಲೆ ಕೆಂಚಿ ಒಳಗಿಂದ ತಗೊಂಬಂದು ಎಲ್ಲರ ಮುಂದೆನೂ ಕೂಡ ಆಗ್ತಾ ಇರಬೇಕಾದಾಗ ಎಲ್ಲರೂ ಕೂಡ ಸಾಕು ಅಂತ ಹೇಳ್ತಿದ್ದಾರೆ. ಆಮೇಲೆ ಬೇಡ ಕಣಕ್ಕೋ, ನೀನು ಕಾಲಿಗೆ ಬಿದ್ದೇನು, ನೀಡು ಬೇಡ ಕಣಕ್ಕೋ, ನನಗೆ ಸಾಕಾಗೋಗಿದೆ, ಮಾಡ್ದಂಗೆ ನೀಡು, ಬೇಡ ಅಂಥೇಳಿ ಎಲ್ಲರೂ ಕೂಡ ಊಟವನ್ನು ಉಪಚಾರ ಮಾಡಿಸ್ಕೊಂಡು ಆಮೇಲೆ ಹೋಗಿ ಕೈಯೆಲ್ಲ ತೊಳ್ಕೊಂಡು ಆಮೇಲೆ ಎಲ್ಲ ಮುಗೀತದೆ. ಮಾರನೇ ದಿನ ಅಮ್ಮನ ಉತ್ಸವ. ರಥದಲ್ಲಿ ಅಮ್ಮನನ್ನು ಕೂರಿಸ್ಬಿಟ್ಟು ತಮಟೆ, ಓಲ್ಗ, ಡೋಲು ಮುಂತಾದ ವಾದ್ಯಗಳನ್ನೆಲ್ಲವನ್ನು ಬಾರಿಸ್ತಾ ಹೋಗ್ತಾ ಇರ್ತಾರೆ. ಆಮೇಲೆ ಮುಖವಾಡಧಾರಿಗಳಿಗೆ ಚೋಮದೇವರ ಕುಣಿತ, ಹಿರಿಕೆರೆಗಳು ರೆಪ್ಪೆ ಹಚ್ಚಿದಂತೆ ರಾತ್ರಿಯೆಲ್ಲ ಉಚ್ಚಯ್ಯದ ವೈಭವನ ನೋಡಿ ತಣಿತಾರೆ. ಮತ್ತು ಮಾರನೇ ದಿನ ಮತ್ತು ಅದೇ ಸಂದರ್ಭದಲ್ಲಿ ಎಲೆ ಅಡಿಕೆ, ತಂಬಾಕು, ಬೀಡಿ, ಸಿಗರೇಟ್ ಎಲ್ಲವನ್ನು ಸೇದಿ ಹಾಕ್ಕೊಂಡು ಎಲ್ಲ ಮುಗೀತದೆ. ಅದಾದಮೇಲೆ ರಾತ್ರಿ ಶ್ರೀಕೃಷ್ಣ ಪಾರಿಜಾತ ಅಂಥೇಳಿ ಒಂದು ನಾಟಕ ವಿಶೇಷ ಮೆರುಗನ್ನು ಆ ಊರ ಜನಕ್ಕೆ ಕೊಡುತ್ತೆ.
ಹಬ್ಬದ ಮಾರನೇ ದಿನ ಉಳಿದಿರ್ತಕ್ಕಂಥ ತಂಗಳು ಪಂಗಳು ಎಲ್ಲವನ್ನ ಸಣ್ಣ ಸಂಬಂಧಿಕರೆಲ್ಲ ತಿಂದು ತಮ್ಮ ತಮ್ಮ ಊರುಗಳಿಗೆ ಹೊರಡ್ತಾ ಹೋಗ್ತಾರೆ. ಆವಾಗ ಮಾದೇವಕ್ಕ ಹೊರಡಾಗ ಸಣ್ಣವಿನ ಮಕ್ಕಳ ಕೈಗೆಲ್ಲ 5 ಪೈಸೆ ಹಣವನ್ನು ಇಟ್ಬಿಟ್ಟು ಮುಂದಿನ ವರ್ಷಕ್ಕೆ ಮಾದೇವಪ್ಪನ ಜಾತ್ರೆ ನಡೀತೈತೆ, ಮನೆಗೆ ಒಂದೊಂದು ಮರಿ ಹೊಡಿತೀವಿ, ನೀವು ಕೂಡ ಎಲ್ಲರೂ ಬಂದ್ಬಿಡ್ರಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟೋಗ್ತಾರೆ. ಎಲ್ಲ ಆಗಿದೆ. ಸಣ್ಣ ಆಗ ಕೆಂಚಿ ಹೇಳ್ತಾಳೆ, ಒಲೆ ಮುಂದೆ ನೀರು ಕಾಯಿಸೋಣಾದ್ರೆ ಅಥವಾ ಅಡುಗೆ ಮಾಡೋದಂದ್ರೆ ಒಂದು ಸೌದಿಲ್ಲ, ನಾಳೆ ಗಂಜಿ ಕಾಸಕ್ಕೆ ಏನು ಮಾಡಲಿ, ಎದ್ದಳ್ರಿ ನಾನು ಒಬ್ಬಳೇ ಹೋಗ್ಬೇಕಾ ಗುಡ್ಡಕ್ಕೆ ಅಂತ ಅವಳು ಕೇಳ್ತಾಳೆ. ಸಣ್ಣ ಪಕ್ಕನೆ ಕಣ್ ತಿರುಗಿಸ್ಬಿಟ್ಟು, ಏನಂದೆ 10-20 ಹೊರೆ ಕೂಡಾಕಿದ್ದೆ ಕಟ್ಟಿಗೆ, ಆಗಲೇ ಓಸು ಉರಿದೋದ್ವಾ, ಬಂದಿದ್ದ ದಂಡಿಗೆಲ್ಲ ಬೈಸಾಕಿಲ್ವಾ 4 ದಿನ, ಇನ್ನೆಲ್ಲೊಂದು ಉಳ್ದಾವು, ಬರೀ ಕಟ್ಟಿಗೆ ಅಲ್ಲಲ್ಲ ಗಡಿಗೆ ತಳೆದಾಗ ಒಂದು ಆಳಕ್ಕಿ ಒಂದು ಕಾಳು ರಾಗಿ ನೋಡೋಣಂದ್ರೆ ಉಳಿದಿಲ್ಲ. ಹೇಳ್ತಾ ಇರತಕ್ಕಂತಹ ಸಂದರ್ಭದಲ್ಲೇ ಅಮ್ಮನ ಸೇವೆ ಉಣ್ಣಾಕಿಕ್ಕಿ 2 ಮಾತಾಡಬಾರದು, ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಇಬ್ಬರು 1-2 ಕಟ್ಟು ಸೌದೆ ತೆಗೆದುಕೊಂಬರೋಣ ಅಂಥೇಳಿ ಸ್ವಲ್ಪ ದಣಿವಾರಿಸ್ಕೊಳ್ಳೋಣ ಅಂಥೇಳಿ ಹಾಗೆ ಮಲ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲೇ ಸಾಹುಕಾರ ಮನೆಯ ಆಳು ಈರ್ನಾಗ ಬಂದು ಸಾಹುಕಾರರು ಕರಿತಾವ್ರೆ, ಬಾರೋ ಸಣ್ಣು ಅಂತ ಹೇಳಿ ಕರಿತ. ಅದಕ್ಕೆ ಸಾಹುಕಾರರು ಅಂದ ತಕ್ಷಣ ಹೇಳಿದ ತಕ್ಷಣ ಆ ಒಂದು ಶಬ್ದ ಕಿವಿಗೆ ಬಿದ್ದಿದ್ದ ತಕ್ಷಣವೇ ಹಬ್ಬದ ಗುಂಗಿನಲ್ಲಿರ್ತಕ್ಕಂಥವ್ನು ಎಲ್ಲವನ್ನ ಮರ್ತೋಗಿದ್ದ. ಸೊ ಅವಾಗ ಅವನಿಗೆ ನೆನಪಾಗತ್ತೆ, ಏನು ಊರವರೆಲ್ಲರೂ ಹಬ್ಬದ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಸಣ್ಣ ಯಾವ ಸಿದ್ಧತೆಯೂ ಮಾಡ್ಕೊಳ್ತಾ ಇಲ್ಲ, ಪ್ರತಿ ವರ್ಷವೂ ಹೀಗೆ ಆಗ್ತಿದೆ, ಈ ವರ್ಷ ಹೇಗಾದರೂ ಮಾಡಿ ಈ ಅಮ್ಮನ ಕೃಪಾ ಕಟಾಕ್ಷ ನನ್ನ ಮೇಲೆ ಬರೋ ರೀತಿನಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಹೋಗ್ತಾನೆ. ಇವನಿಗಿಂತ ಬಡ ಕುಟುಂಬದವರು ಕೂಡ ಕೋಳಿಯನ್ನು ಕೊಯ್ದು ಆ ಹಬ್ಬವನ್ನು ಮಾಡ್ತಾಯಿದ್ರು. ಆದರೆ ಈ ವರ್ಷ ಏನಾದರೂ ಮಾಡಲೇಬೇಕಲ್ವಾ ಅಂಥೇಳಿ ಈ ಒಂದು ವರ್ಷನಾದರೂ ಮಾಡಿ ಮನೆ ಮಂದಿಗೆಲ್ಲ ಬಟ್ಟೆ ಹೊಲಿಸಿ ಅಕ್ಕಿ ರಾಗಿ ಉಪ್ಪು ಮೆಣಸು ಎಲ್ಲವನ್ನು ಧಾರಾಳವಾಗಿ ತಂದು ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಹಬ್ಬವನ್ನು ಮಾಡಿಸ್ಬೇಕು ಅಂಥೇಳಿ ಯೋಚನೆ ಮಾಡ್ಕೊಳ್ತಾ ಇರ್ತಾನೆ. ಸೊ ಅಂದ್ಕೊಂಡಷ್ಟು ಸುಲಭವಾಗಿ ಅದಿರಲಿಲ್ಲ. ಅದಕ್ಕೆ ಗಂಡ ಹೆಂಡತಿ ಎಷ್ಟೇ ಕೆಲಸ ಮಾಡಿದ್ರು, ಎಷ್ಟೇ ರಟ್ಟೆ ಮುರಿದು ಕೆಲಸ ಮಾಡಿದ್ರು ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಇನ್ನು ಹೇಗೆ ಹಬ್ಬವನ್ನು ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾಗ ಊರು ಸಾಹುಕಾರವರೆಲ್ಲ ಮಲ್ಲೇಶಪ್ಪ ಗೌಡರು ಅವ್ರ ಹತ್ರ ಹೋಗಿ ಒಂದು ಸ್ವಲ್ಪ ಸಾಲ ಕೇಳ್ಕೊಂಬಂದ್ರೆ ಹೆಂಗೆ ಅಂತ ಹೇಳ್ತಾರೆ. ಸರಿ ಆಯಿತು, ಮಾರನೇ ದಿನ ಹೋಗ್ತಾನೆ. ಮಾರನೇ ದಿನ ಹೋದಾಗ ಗೌಡರು ಊರಲ್ಲಿಲ್ಲ ಅಂತ ಹೇಳಿ ಉತ್ತರ ಬರ್ತದೆ. ಆಮೇಲೆ ಮತ್ತೆ ಮಾರನೇ ದಿನ ಹೋಗ್ತಾನೆ. ಮನೆ ಕಂಡವ್ರೆ ಸಂಜೆ ಮೇಲೆ ಬಾ ಅಂತ ಹೇಳ್ತಾರೆ. ಸರಿ, ಸಂಜೆ ಹೋದಾಗ ಕಾಫಿ ಕುಡಿತಾವ್ರೆ, ಬರೋ ಮಟ್ಟ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಪ್ಪ ಅಂತ ಹೇಳ್ತಾರೆ. 1-2-3 ತಾಸು ಆದಮೇಲೆ ಸಾಹುಕಾರ ಹೊರ ಜಗಳಿಗೆ ಬಂದು ಕೂತ್ಕೊಳ್ತಾರೆ. ಆವಾಗ ಇವನು ಅಡ್ಬಿದ್ದೆ ದಣಿ ಅಂತ ಹೇಳ್ತಾನೆ. ಅದಾದಮೇಲೆ ಏನು ಲಾಭ ಬಂದಿದ್ದು ಅಂಥೇಳಿ ಪ್ರಶ್ನೆ ಕೇಳ್ತಾರೆ. ಹಬ್ಬ ಬಂದೈತಲ್ಲ ದಣಿ, ಅದಕ್ಕೆ 100-200 ರೂಪಾಯಿ ಕೈ ಕಡ ಕೇಳೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ಸಾಹುಕಾರ ಅದಕ್ಕೆ ಹೇಳ್ತಾರೆ, ಹ್ಞೂ ಎಂದು ಹುಬ್ಬು ಕುಣಿಸಿ 200 ರೂಪಾಯಿ ಕೈ ಕಡ, ಹಿಂದಕ್ಕೆ ಯಾವಾಗ ಕೊಡೋ ನೀನು, ಮುಂದೆ ಸುಗ್ಗಿ ಬರ್ತದಲ್ಲ ಅಷ್ಟೊತ್ತಿಗೆ ನಾನು ಕೊಟ್ಬಿಡ್ತೀನಿ, ಹೆಂಗಪ್ಪ ನೀನು ತೀರಿಸ್ತೀಯ, ಅಷ್ಟು ದೃಢವಾಗಿ ಬರೇ ಬಡ್ಡಿನಾರ ತೀರ್ಸೋಕ್ಕಾಗುತ್ತೋ ಇಲ್ವೋ ನಿನ್ನಿಂದ, ನೀನು ಅಡ ಇಡೋಕ್ಕೆ ನಿನ್ನ ಹತ್ರ ಹೊಲನೂ ಇಲ್ಲ, ಊರಾಗ ಮನೆಯೂ ಇಲ್ಲ, 200 ರೂಪಾಯಿ ಸಾಲ ಕೊಟ್ಟು 3 ನಾಮ ಹಾಕ್ಕೊಂತೀಯನಪ್ಪ ನೀನು. ಸಾಹುಕಾರ ತಮ್ಮ ಅಭಿಪ್ರಾಯ ನೇರವಾಗಿ ಹೇಳ್ಬಿಡ್ತಾರೆ. ಆಗ ಯೋಚನೆ ಮಾಡ್ತಾನೆ ಸಣ್ಣ, ನಿಜವಾಗ್ಲೂ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ನಿಜಾನೇ, ನನ್ನ ಹತ್ರ ಯಾವ ಆಸ್ತಿ ಇಲ್ಲ, ಹೆಂಡ್ತಿ 6 ಜನ ಮಕ್ಕಳು ಬಿಟ್ಟರೆ ಇನ್ಯಾವು ಕೂಡ ನನ್ನ ಹತ್ರ ಇಲ್ಲ, ಅವು ಕೂಡ ದೊಡ್ಡವೂ ಅಲ್ಲ, ಒಂದು ತಿಂದ್ರೆ ಹಂಗಾಗತ್ತೆ ಒಂದು ತಿಂದ್ರೆ ಹಿಂಗಾಗತ್ತೆ ಅನ್ನೋ ರೀತಿನಲ್ಲಿರ್ತಕ್ಕಂಥದ್ದು. ನೀವು ಹೇಳೋದೆಲ್ಲ ಕೂಡ ನಿಜ ದಣಿ, ನಿಮ್ಮ ಪುಣ್ಯದಿಂದ ಕೂಲಿ ಮಾಲಿ ಮಾಡಿ ನಿಮ್ಮ ಸಾಲ ತೀರಿಸ್ಬಿಡ್ತೀನಿ, ಬಡದ ಮೇಲೆ ಸ್ವಲ್ಪ ರವಷ್ಟು ದಯಾ ತೋರಿಸಿ ಅಂತ ಕೇಳ್ತಾನೆ. ಹೋದ ಸಾರ್ತಿ ಹಾಗೆ ಆದರೆ ನಾವು ಅಪ್ಪ ಕೋಪ ಮಾಡ್ಕೊಳ್ತಾಳೆ, ಈ ಸಲನಾದರೂ ಮಾಡಬೇಕು, ಇಲ್ಲಾಂದ್ರೆ ಕೋಪ ಮಾಡ್ಕೊಂಬಿಟ್ರೆ ನಾನು ಎದುರೊಳಕ್ಕಾಗ್ತದಾ? ಅದಕ್ಕೆ ಗೌಡ್ರು ಹೇಳ್ತಾರೆ, ಸಾಧ್ಯ ಇಲ್ಲ, ಹೆಂಗಾರು ಮಾಡ್ಕೊಂಡು ಹೋಗು, ನೀನು ಕೂಲಿ ಮಾಡ್ಕೊಂಡು ಹೋಗಿರೋದು ನಿನ್ನ ಹೆಂಡತಿ ಮಕ್ಕಳು ತಿನ್ನೋಕ್ಕೆ ಆಗಲ್ಲ, ಇನ್ನು ಯಾವ ಕಡೆಯಿಂದಪ್ಪ ನೀನು ನನಗೆ ಸಾಲ ತೀರಿಸ್ತೀಯ ಅಂಥೇಳಿ ನಿಜವಾಗ್ಲೂ ಕೊಡೋಕ್ಕಾಗಲ್ಲ ಅಂಥೇಳಿ ಕಡ್ಡಿ ಮುರಿದಂಗೆ ಹೇಳ್ಬಿಡ್ತಾರೆ. ಆಮೇಲೆ ಒಬ್ಬರ ಗಂಟು ಮುಗಿಸೋ ಅಂತ ಬಡ್ಡಿ ಮಗನಲ್ಲ ದಣಿ ನಾನು, ನನ್ನ ಮಾತಿನ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇಲ್ದ ಮೇಲೆ ಮತ್ತೇನು ಮಾಡೋಕ್ಕಾಗುತ್ತೆ, ಬಿಡಿ ಹೋಗ್ತೀನಿ ಅಂಥೇಳಿ ಆ ಕಡೆ ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ಸರಿ ಆ ಥರ ಮಾಡಲಿಲ್ಲ ಅಂದರೆ ಹಿಂಗೆ ಮಾಡು ಏನು ಅಂತ ಹೇಳಿದ ತಕ್ಷಣ ಅವನಿಗೇನೋ ದಣಿಗಳು ದುಡ್ಡು ಕೊಡ್ಬೋದೇನೋ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ತಾನೆ. ನೋಡು, 200 ರೂಪಾಯಿ ಅಲ್ದಿದ್ರೆ 50 ರೂಪಾಯಿ ಹೆಚ್ಚಿಗೆ ತಗೋ, ಹಬ್ಬ ಮಾಡು, ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ 100 ರೂಪಾಯಿ ಅಂದರೆ 10 ರೂಪಾಯಿಗೆ ಸಮ ಆಗೋಗೈತೆ. ಸಮದಾದೊಂದು ಮರಿ ತರಬೇಕು, ಅದರ ಮೇಲೆ ಹರವೆ ಆಗಲಿ ಅಚಡೆ ಆಗಲಿ ಕಾಳು ಕಡ್ಡಿ ಇವೆಲ್ಲ ತಗೊಂಬರ್ಬೇಕು, ಅದಕ್ಕೆ 200 ರೂಪಾಯಿ ಸಾಕಾಗುತ್ತಾ? ಆಗೋದಿಲ್ಲ. ಸೊ ಇವೆಲ್ಲ ಕೇಳಿದ ತಕ್ಷಣ ನಮ್ಮ ತಾಯಿನೇ ಇವ್ರ ಮೈ ಮೇಲೆ ಬಂದ್ಬಿಟ್ಟು ಹಿಂಗೆಲ್ಲ ಆಡಿಸ್ತಾವಳೇನೋ ಅಂಥೇಳಿ ಅವ್ನಿಗೆ ಅನುಮಾನ ಆಗ್ಬಿಡತ್ತೆ. ಆಗ ಯಾಕೋ ಬಾಯಿ ಬಿಟ್ಕೊಂಡಂಗೆ ಬಿಟ್ಟೆ, ನಾನು ಹೇಳೋ ದಿಟ ಅಲ್ಲೋ
ಅಂತ ಹೇಳಿ ಅವ್ರು ಹೇಳಿದ ತಕ್ಷಣ ಹೌದು ನಿಜವಾಗ್ಲೂ ದಣಿ ನೀವು ಹೇಳೋದೆಲ್ಲವೂ ಸರಿ ಅಂಥೇಳಿ. ನೋಡು ಸಣ್ಣು, ನೀನು ಕೂಲಿ ನಾಲಿ ಮಾಡಿ ತೀರಿಸ್ತೀನಿ ಅನ್ನೋ ಮಾತೆಲ್ಲ ಸುಳ್ಳು. ನಿನ್ನ ಕೈಯಿಂದ ಆಗಲ್ಲ. ಈಗ 250 ರೂಪಾಯಿ ಕೊಡ್ತೀನಿ, ತಗೊಂಡೋಗು. 1 ವರ್ಷ ನನ್ನ ಮನೆಗೆ ಬೇಸಾಯ ಗೇದು ತೀರಿಸ್ಬಿಡು. ದಿನಕ್ಕೆ 2 ದಪ ಉಣ್ಣಕ್ಕೆ ಇಟ್ಟಾಕಿಸ್ತೀನಿ, ಉಟ್ಕೊಳ್ಳೋಕೆ ಹಳೆ ಪಂಚೆ ಬಟ್ಟೆ ಕೊಡ್ತೀನಿ, ಏನಂತೀಯ ಅಂಥೇಳಿ. ಆವಾಗ ಸಣ್ಣಗೆ ನಮ್ಮ ದಣಿಯವರ ಧಾರಾಳತನ ಅವನಿಗೆ ಅರ್ಥ ಆಯಿತು. ಆಮೇಲೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾನೆ. ಇಷ್ಟು ದಿನ ನಾನು ನನ್ನ ಹೆಂಡತಿ ಮಕ್ಕಳು ಅಂತ ಸ್ವತಂತ್ರವಾಗಿ ಬದುಕಿದ್ವಿ. ಊರಲ್ಲಿ ಯಾರೂ ಕೂಡ ಈ ರೀತಿ ಇರಲಿಲ್ಲ. ಬಟ್ ಇವತ್ತು ನಾನು ಜೀತದಾಳ ಆಗಬೇಕಾ ಅಂಥೇಳಿ ಮನಸ್ಸು ಒಂದು ಸಲ ಹಿಂಜರಿಕೆ ಬಂದ್ಬಿಡತ್ತೆ. ಅದಾದಮೇಲೆ ಈಗ ನಾನೇನಾದರೂ ಇದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಸಾಲ ಸಿಗೋದಿಲ್ಲ, ಸಾಲ ದೊರಕಲಿಲ್ಲ ಅಂತ ಹೇಳಿದ್ರೆ ನಾನು ಹಬ್ಬ ಮಾಡೋಕ್ಕಾಗಲ್ಲ, ಏನು ಮಾಡೋದು? ಪೂರ್ತಿ ನಿಮ್ಮ ಹತ್ರ ನಾನು ದುಡಿತಿದ್ದೀನಿ ಅಂತ ಹೇಳಿದ್ರೆ 250 ರೂಪಾಯಿ ಅಷ್ಟೇನಾ, ಇನ್ನೊಂದು 50 ಮಾಡ್ಕೊಳ್ಳಿ ಅಂಥೇಳಿ ವಿನಂತಿಸ್ಕೊಳ್ತಾನೆ. ಸೊ ಗೌಡ್ರು ಇದನ್ನು ಯೋಚನೆ ಮಾಡಿರಲಿಲ್ಲ, ಬೇಟೆ ಇಷ್ಟು ಬೇಗ ಸಿಕ್ಬಿಡ್ತಾ ಅಂಥೇಳಿ. ಒಂದೇ ಅಂದರೆ ಅವ್ರು ಅವಾಗ ಯೋಚನೆ ಮಾಡ್ತಾರೆ, ದಿನಕ್ಕೆ 1 ರೂಪಾಯಿ ಲೆಕ್ಕದಲ್ಲಿ ಇವನು ಕೊಟ್ಟರು ಕೂಡ 300 ರೂಪಾಯಿ ಆಗುತ್ತೆ, ಇನ್ನೂ 65 ರೂಪಾಯಿ ನನಗೆ ಅಲ್ವಾ, ಸೊ ಹೆಂಗಿದ್ರು ಲಾಭ ನನಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಗೋ ಹಾಗೋ ಈಗ ಯೋಚನೆ ಮಾಡಿಬಿಟ್ಟು ಸರಿ ನೀನು ಇಷ್ಟೊಂದು ಜುಲ್ಮೆ ಮಾಡಿ ಕೇಳ್ತಿರುವಾಗ ನಾನು ಆಗೋದಿಲ್ಲ ಅಂತ ಹೇಳ್ತೀನ ಅನ್ನೋದು ಯಾವ ನ್ಯಾಯ? ನಂದೇ 50 ರೂಪಾಯಿ ಹೋದ್ರೆ ಹೋಗಲಿ, ನೀನು ಬದುಕೋ, 300 ರೂಪಾಯಿ ಕೊಟ್ಬಿಡ್ತೀನಿ ಮತ್ತೇನಪ್ಪ ಅಂತ ಹೇಳಿದ್ರು. ಸಣ್ಣ ಅವನಿಗೇನೋ ಒಂಥರ ಖುಷಿಯಾಗೋಗಿದೆ. ಆ ತಕ್ಷಣಕ್ಕೆ ತನ್ನ ವ್ಯಕ್ತಿತ್ವವನ್ನು 300 ರೂಪಾಯಿಗೆ ನಾನು ಮಾರ್ಕೊಂಬಿಟ್ನ, ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿದ್ದಾಗ ಸ್ವಲ್ಪ ಹೊತ್ತು ಹಾಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಹುಕಾರರು ಇವನು ಬೇಗ ಮನಸ್ಸನ್ನು ಚೇಂಜ್ ಮಾಡ್ಕೊಂಡ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ಬೇಗ ಒಂದು ಒಪ್ಪಂದದ ಪತ್ರವನ್ನು ಬರೆಸ್ಬಿಟ್ಟು ಅವನ ಕೈಯಲ್ಲಿ ಎಡಗೈ ಹೆಬ್ಬೆಟ್ಟನ್ನು ಒತ್ತಿಸ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಸಾಲ ತೆಗೆದುಕೊಂಬಂದಿರೋನು ಜೀತದಾಳಾಗಿ ಬಂದಿರೋ ವಿಷಯ ಅವರನ್ನು ಕೇಳಿಕೊಂಡು ಕೆಂಚಿ ಗಾಬರಿ ಬಿದ್ದುಬಿಡ್ತಾಳೆ, ಬೈತಾಳೆ. ಅಂಬ್ಲಿಯೋ ಗಂಜಿನೋ ಕುಡ್ಕೊಂಡು ನೆಮ್ಮದಿಯಾಗಿ ನಮ್ಮ ಮನೇಲಿದ್ವಿ, ಈಗ ಆ ವರ್ಷದ ವನವಾಸ ಹೊತ್ಕೊಂಬಂದಲ್ಲಪ್ಪ ನೀನು ಅಂಥೇಳಿ ಬೈಯೋದಕ್ಕೆ ಮುಂದಾಗ್ತಾಳೆ. ಸಣ್ಣಗೂ ಫಸ್ಟ್ ಅನ್ಸ್ಬಿಡುತ್ತೆ ನಾನು ತಪ್ಪು ಮಾಡ್ಬಿಟ್ನಾ ಅಂಥೇಳಿ. ಸೊ ಈಗ ನಾವು ಹಬ್ಬ ಮಾಡಬೇಕು ಅಂದರೆ ನಂಗೆ ಬೇರೆ ದಾರಿ ಇನ್ಯಾವುದೂ ಇರಲಿಲ್ಲ. ಅದು ಅಲ್ಲದೆ ಸರೀಕರೆಲ್ಲ ಕ್ವಾಣದಂತ ಮರಿ ತಂದು ಹಬ್ಬ ಮಾಡ್ತಿರ್ಬೇಕಾದಾಗ ನಾವು ಇಂಥದಕ್ಕೆ ಅಂದರೆ ಹೆಂಗೆ, ಸರಿ ಹೆಂಗೋ ಆಯಿತು ಅಂಥೇಳಿ ಮುಗೀತಲ್ಲ, ಹಬ್ಬದ ಗಡಿ ಬಿಡಿ ಆಗೋಗಿದೆ ಅಂಥೇಳಿ ಇಬ್ಬರು ಮೈ ಮರೆತಿದ್ದಾರೆ. ಸರಿ ಅಂಥೇಳಿ ಅಷ್ಟೊತ್ತಿಗೆ ಆ ಆಳು ಜೋರಾಗಿ ಮತ್ತೆ ಹೇಳ್ತಾವನೆ, ಹೆಂಗಿದೆಯೋ ಹಾಗೆ ಬರಬೇಕಂತೆ, ಸ್ವಾಮಿಯರು ಆರ್ಡ್ರ್ ಮಾಡೋರು ಬರಬೇಕಂತೆ ನೀನು ಅಂಥೇಳಿ ಇವ್ನಾಗ ಮತ್ತೆ ಹೇಳ್ತಾನೆ. ಆಮೇಲೆ ಕೆಂಚಿ ಹೇಳ್ತಾಳೆ, ಹೋಗು ಗೌಡ್ರು ಕರಿತಾವ್ರಂತೆ, ಬೇಗ ಹೋಗು, ನಮ್ಮ ಬೆನ್ನಿಗೆ ಶಿವ ಇದ್ದೇ ಇರ್ತಾನೆ ಅಂತ ಹೇಳ್ಬಿಟ್ಟು ಅವನು ಆ ಕಡೆ ಹೋಗ್ತಾನೆ. ಅಂದರೆ ಇಡೀ ಕತೆ ಒಂದು ಹಬ್ಬಕ್ಕೋಸ್ಕರವಾಗಿ ತನ್ನನ್ನೇ ತಾನು ಬಲಿ ಕೊಟ್ಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶ. ನನ್ನ ವ್ಯಕ್ತಿತ್ವ, ತನ್ನ ಸ್ವಾತಂತ್ರ್ಯ, ತನ್ನ ಸಮಾನತೆ ಎಲ್ಲವನ್ನು ಇನ್ನೊಬ್ಬ ವ್ಯಕ್ತಿಗೆ ಅಡ ಇಟ್ಟಿರ್ತಕ್ಕಂತಹ ರೀತಿಯನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.